ಅದರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಸಂತೋಷ. ಶಾಂತಕುಮಾರ್ ಅವ್ರ ಬಗ್ಗೆ ನಾನು ಎರಡು ಮಾತಾಡ್ತೀನಿ. ಸೋಲು ಗೆಲುವು ಬೇರೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಆದ್ರೆ ಮನುಷ್ಯ ರೈತರ ಪರ ಹೋರಾಟ ಮಾಡುವಂತ ವ್ಯಕ್ತಿ, ಅರ್ಥ ಮಾಡ್ಕೋಬೇಕು. ಮಾಡ್ರಿ. ಆಮೇಲೆ ಯಾತಿಕ್ ನಾನಂದ್ರೆ ನಾನು ಶಾಸಕನಾಗಿ ಹೇಳ್ತೀನಿ, ನಾನು ತುರುವೇಕೆರೆ ನಾನು 4 ಸರಿ ಶಾಸಕ ಮಾಡಿರೋ ಪಾಪ ಜನ ಇಲ್ಲ ಅಂತಲ್ಲ. ಇಲ್ಲಿಂದ ಒಬ್ಬರಿಗೆ ಪಾದಯಾತ್ರೆ ಮಾಡಿದಂತ ಈ ಜಿಲ್ಲೆಯಲ್ಲಿ ಒಬ್ಬ ನಾಯಕ ಅಂದ್ರೆ ಶಾಂತಕುಮಾರ್. ನೀವು ಕೆಳಗಡೆ ಇಳಿರೋ, ಏನ್ ಇಳಿಯೋ ಕೆಳಗಡೆ ಅಲ್ಲ, ಶಾಂತಕುಮಾರ್. ಜೊತೆಗೆ ನಾವು ನೀರಿಗೆ ಹೋರಾಟ ಮಾಡಿದ್ವಿ ಜಿಲ್ಲೆನಲ್ಲಿ, ಯಾರು ಬರ್ಲಿಲ್ಲ. ಶಾಂತಕುಮಾರ್ ಮತ್ತು ಅವ್ರ ಸಂಘಟಕರು ಬಂದ್ರೆ ಹೊರತು ಮತ್ತಾರು ಬರ್ಲಿಲ್ಲ. ಇವತ್ತು 25 ವರ್ಷ JDS, ಅರ್ಥ ಮಾಡ್ಕೋಬೇಕು. ಈ ರಾಜ್ಯದಲ್ಲಿ ಬಹಳ ಜನ ಪ್ರಾದೇಶಿಕ ಪಾರ್ಟಿ ಕಟ್ತವ್ರು ಕೂಡ ಬಹಳ ಜನ ಇದ್ದಾರೆ. ನಾನು ಬಹಳ ಜನ ಜೊತೆ ಇದ್ದೆ. ನಾನು ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು ಸುರಾಜ್ ಪಾರ್ಟಿ ಕಟ್ಟಿದ್ರು, ಅವರು ಸಹ ಗೆಲ್ಲಕ್ಕಾಗಲಿಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ದೇವರಾಜ ಅರಸು ಅವರು ಸಹ ಒಂದು ಪಾರ್ಟಿ ಕಟ್ಟಿದ್ರು, ಅವರು ಗೆಲ್ಲಕ್ಕಾಗಲಿಲ್ಲ. ಶ್ರೀಮಾನ್ ಹೆಗ್ಡೆ ಅವರು ಒಂದು ಪಾರ್ಟಿ ಕಟ್ಕೊಂಡ್ರು, ಅವ್ರದ್ದು ಏನು ರಾಜ್ಯದಲ್ಲಿ ನಡೀಲಿಲ್ಲ. ಆದ್ರೆ ಶ್ರೀಮಾನ್ ದೇವೇಗೌಡರು ಯಾಕೆ ಬಲಿಷ್ಠವಾಗಿ ಪಾರ್ಟಿ ಉಳಿದೈತೆ ಅಂದ್ರೆ, ನಿಮ್ ಜೊತೆ ರೊಟ್ಟಿ ಇಟ್ಟು ತಿಂದು ಊಟ ಮಾಡಬಾರ್ದಂತ ಪಾರ್ಟಿ ಇದು. ಐಶ್ವರಾಮ್ ಜೀವನಕ್ಕಲ್ಲ. ದಯಮಾಡಿ ಊಟ ಇನ್ನೊಂದು ಅರ್ಧ ಗಂಟೆ ಊಟ ಕೊಡ್ಬೇಡಿ, ದಯಮಾಡಿ ಇನ್ನು 1/4 ಗಂಟೆ ಮುಗಿಸ್ಬಿಡ್ತೀವಿ. ಬನ್ನಿ. ಹಾಗಾಗಿ ಈ ರೊಟ್ಟಿ ತಿಂದಂತ ಪಾರ್ಟಿ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ನಮ್ ಗರಿಕೆ ಬೇಸಿಗೆಯಲ್ಲಿ ಒಣಗೋಯ್ತದೆ, ಮತ್ತೆ ಮಳೆಗಾಲದಲ್ಲಿ ಚಿಗುರ್ತದೆ. ಹಂಗೆ ಈ ಪಾರ್ಟಿನೂ ಅಷ್ಟೇ, ಎಲ್ಲೋ ಒಂದ್ ಕಡೆ ಹೋಯ್ತದೆ, ಮತ್ತೆ ಬಲಿಷ್ಠತೆ ಕಾಪಾಡ್ತದೆ. ಈಗ ನೀರಿನ ಬಗ್ಗೆ ನಾನು ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ, ಶ್ರೀಮಾನ್ ದೇವೇಗೌಡರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಕರ್ನಾಟಕ, ನಮ್ಮ ಸುರೇಶ್ ಬಾಬು ಅವರ ತಂದೆ ಈ ಜಿಲ್ಲಾ ಮಿನಿಸ್ಟರ್ ಆಗಿದ್ರು. ಅವ್ರಿಗೆ ಧರಣಿ ಮಾಡಿ ಅಂದಿನ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿ ಟನಲ್ ಮಾಡಿಕೊಂಡಂತ ಪುಣ್ಯಾತ್ಮ ದೇವೇಗೌಡರು, ಮತ್ಯಾರು ಅಲ್ಲ. ಹಾಗಾಗಿ ಅನೇಕ ಜನ ಇದಕ್ಕೆ ಹೋರಾಟ ಮಾಡಿದ್ದಾರೆ. ಇವತ್ತು ನಾನು ನೆನ್ಕತ್ತೀನಿ ಬಹಳ ಜನ, ಶ್ರೀಮಾನ್ YK ರಾಮಯ್ಯನವರು, ನಮ್ಮ ನಾಗರಾಜಯ್ಯನವರು, ಅನೇಕ ಜನ ಹೋರಾಟ ಮಾಡಿ ನಮ್ ನೀರು ತಗೊಂಡೋಗಿದ್ದಾರೆ. ಇವತ್ತು DK ಹೇಳ್ತಾರೆ, ನೀರು ಯಾರಪ್ಪ ತಂದವರು ತುಮಕೂರು ಜಿಲ್ಲೆ ನೀರ? DK ಶಿವಕುಮಾರ್ ತಂದವರ ಅಥವಾ ಸಿದ್ದರಾಮಯ್ಯ ತಂದವರ? ಹೇಳ್ರಿ. ದೇವೇಗೌಡರು ತಂದಿದ್ದು, ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು. ಅಂತವ್ರ ನೀರನ್ನ ನೀವು ಚಾನಲ್ ಮಾಡಿ ತಗೊಂಡೋಲಿಕ್ಕೆ ನಿಮ್ಗೆ ಯಾವ ಅಧಿಕಾರ ಕೊಟ್ಟನು? ಯಾರ್ರಿ ನೀವು? ಓರಿಯೋಯ್ಸೆ ಮಿಸ್ಟರ್ DK, ಯಾರಪ್ಪ ನೀನು ದೊರೆ? ಅದೆಲ್ಲ ನಡೆಯಕ್ಕಿಲ್ಲ. ನಾನು ಅವ್ರಿಗೆ ಪಾಪ ನನ್ನ ಜೊತೆ ಶಾಂತಕುಮಾರ್ ಹೋರಾಟಕ್ಕೆ ಬಂದಿರು. ನಾವ್ ಹೇಳಿದ್ರು, ಯಾರು ಎಲ್ಬೇಕಾದ್ರು ಹೋಲಿ, ಶಾಂತಕುಮಾರ್ ನಾನು ನಿಮ್ ಜೊತೆ ಉಳಿತೀನಿ ಅಂತ ತುಮಕೂರಿನಲ್ಲಿ ಭಾಷಣ ಮಾಡಿದೆ. ಅವತ್ತು 25,000 ಜನ ಬಂದಿದ್ರು. ತುಮಕೂರು ಇತಿಹಾಸದಲ್ಲಿ ಆ ಹೋರಾಟ ನಾವು ಮಾಡಿದ್ವಿ. ಇವತ್ತು ಸಿದ್ಧ. ಈ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಸಹ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಕ್ ನಾನು ಬಯಸ್ತೀನಿ.